ಸ್ನೇಹಿತರೆ MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 8/9/2021 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಭಾರತದ ಮೊದಲ ಡುಗಾಂಗ್ ಸಂರಕ್ಷಣಾ ಮೀಸಲು ಯಾವ ರಾಜ್ಯದಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ? ತಮಿಳುನಾಡು. ತಮಿಳುನಾಡು ರಾಜ್ಯ ಸರ್ಕಾರವು ಪಾಕ್ ಕೊಲ್ಲಿಯ ಉತ್ತರ ಭಾಗದಲ್ಲಿ ಭಾರತದ ಮೊದಲ ಡುಗಾಂಗ್ ಸಂರಕ್ಷಣಾ ಮೀಸಲು ಸ್ಥಾಪಿಸಲು ಘೋಷಿಸಿದೆ. ಡುಗಾಂಗ್ ಅನ್ನು ಸಾಮಾನ್ಯವಾಗಿ ಸಮುದ್ರ ಹಸುಗಳು ಎಂದು ಕರೆಯಲಾಗುತ್ತದೆ. ಭಾರತೀಯ ವನ್ಯಜೀವಿ ಸಂಸ್ಥೆಯ ಅಂದಾಜಿನ ಪ್ರಕಾರ 200-250 ಡುಗಾಂಗ್ಗಳು ಮಾತ್ರ ಕಾಡಿನಲ್ಲಿ ಉಳಿದಿವೆ. ಅದರಲ್ಲಿ 150 ಪಾಕ್ ಕೊಲ್ಲಿ ಮತ್ತು ತಮಿಳುನಾಡಿನ ಮನ್ನಾರ್ ಕೊಲ್ಲಿಯಲ್ಲಿ ಕಂಡುಬರುತ್ತವೆ. ಈ ಮೀಸಲು 500 ಚದರ ಕಿಲೋಮೀಟರ್ಗಿಂತ ಹೆಚ್ಚಿನ ಪ್ರದೇಶವನ್ನು ಒಳಗೊಂಡಿದೆ. 3 is the right answer. ಮಾರ್ನಿಂಗ್ ಕನ್ಸಲ್ಟ್ ನಡೆಸಿದ ಸಮೀಕ್ಷೆಯಲ್ಲಿ ಯಾವ ದೇಶದ ಪ್ರಧಾನಿ ಅಗ್ರಸ್ಥಾನದಲ್ಲಿದ್ದಾರೆ? ಇಂಡಿಯಾ. ಮಾರ್ನಿಂಗ್ ಕನ್ಸಲ್ಟ್ ನಡೆಸಿದ ಸಮೀಕ್ಷೆಯಲ್ಲಿ ಭಾರತದ ಪ್ರಧಾನಮಂತ್ರಿಯವರು 70% ಅನುಮೋದನೆ ಪಡೆದಿದ್ದಾರೆ. ಸಮೀಕ್ಷೆಯು ಜಾಗತಿಕ ನಾಯಕರ ಬಗ್ಗೆ ಅನುಮೋದನೆ ಮತ್ತು ಅಸಮ್ಮತಿ ರೇಟಿಂಗ್ ಅನ್ನು ಲೆಕ್ಕ ಹಾಕುತ್ತದೆ. ಪ್ರತಿ ದೇಶದ ವಯಸ್ಕರ ಸರಾಸರಿ 7 ದಿನಗಳ ರೇಟಿಂಗ್ ಅನ್ನು ಆಧರಿಸಿದೆ. ಇದನ್ನು ಆನ್ಲೈನ್ ಸಂದರ್ಶನಗಳಿಂದ ವಿಶ್ಲೇಷಿಸಲಾಗುತ್ತದೆ. ಸಮೀಕ್ಷೆಯಲ್ಲಿ ಪೋಲ್ ಪಡೆದ 13 ಜಾಗತಿಕ ನಾಯಕರಲ್ಲಿ ಭಾರತೀಯ ಪ್ರಧಾನಮಂತ್ರಿಯವರ ಅನುಮೋದನೆ ರೇಟಿಂಗ್ ಅತ್ಯಧಿಕವಾಗಿದೆ ಮತ್ತು ಇದು ಮೆಕ್ಸಿಕೋ, ಇಟಲಿ, ಜರ್ಮನಿ, UK ಇತ್ಯಾದಿಗಳ ಮುಖ್ಯಸ್ಥರಿಗಿಂತ ಮುಂದಿದೆ. 3 is the right answer. ಕೃಷಿ ತ್ಯಾಜ್ಯದಿಂದ ಜೈವಿಕ ಇಟ್ಟಿಗೆಗಳಿಂದ ಮಾಡಿದ ಭಾರತದ ಮೊದಲ ಕಟ್ಟಡವನ್ನು ಯಾವ ಸ್ಥಳದಲ್ಲಿ ಉದ್ಘಾಟಿಸಲಾಯಿತು? IIT ಹೈದರಾಬಾದ್. ಕೃಷಿ ತ್ಯಾಜ್ಯದಿಂದ ಜೈವಿಕ ಇಟ್ಟಿಗೆಗಳಿಂದ ಮಾಡಿದ ಭಾರತದ ಮೊದಲ ಕಟ್ಟಡವನ್ನು ಹೈದರಾಬಾದ್ IITಯಲ್ಲಿ ಉದ್ಘಾಟಿಸಲಾಗಿದೆ. ಮಾದರಿ ಕಟ್ಟಡವು ಲೋಹದ ಚೌಕಟ್ಟಿನಿಂದ ಬೆಂಬಲಿತವಾದ ಜೈವಿಕ ಇಟ್ಟಿಗೆಗಳಿಂದ ಮಾಡಲ್ಪಟ್ಟಿದೆ. ಶಾಖವನ್ನು ಕಡಿಮೆ ಮಾಡಲು PVC ಹಾಳೆಗಳ ಮೇಲೆ ಛಾವಣಿಯನ್ನು ಜೈವಿಕ ಇಟ್ಟಿಗೆಗಳಿಂದ ಮಾಡಲಾಗಿದೆ. ವಸ್ತುವಿನ ಸಾಮರ್ಥ್ಯ ಮತ್ತು ಬಹುಮುಖತೆಯನ್ನು ಪ್ರದರ್ಶಿಸಲು ಇದು ಬೋಲ್ಡ್ ಯುನಿಕ್ ಐಡಿಯಾ ಲೀಡ್ ಡೆವಲಪ್ಮೆಂಟ್ ಬ್ಯೂಲ್ಡ್ ಯೋಜನೆಯ ಭಾಗವಾಗಿದೆ. 1 is the right answer. ಭಾರತ ಆಸ್ಟ್ರೇಲಿಯಾ ದ್ವಿಪಕ್ಷೀಯ ನೌಕಾಪಡೆಯ ವ್ಯಾಯಾಮ ಆಸ್ ಇಂಡೆಕ್ಸ್ 2021 ವಾರ್ಷಿಕ ವ್ಯಾಯಾಮದ ಯಾವ ಆವೃತ್ತಿ? ಆಸ್ ಇಂಡೆಕ್ಸ್ 4ನೇ ಆವೃತ್ತಿ. ಆಸ್ ಇಂಡೆಕ್ಸ್ನ 4ನೇ ಆವೃತ್ತಿ ಭಾರತೀಯ ನೌಕಾಪಡೆ ಮತ್ತು ರಾಯಲ್ ಆಸ್ಟ್ರೇಲಿಯಾದ ನೌಕಾಪಡೆಯ ನಡುವಿನ ದ್ವಿಪಕ್ಷೀಯ ನೌಕಾಪಡೆಯ ವ್ಯಾಯಾಮ ಸೆಪ್ಟೆಂಬರ್ 6, 2021 ರಿಂದ ಆರಂಭವಾಗಿದೆ ಮತ್ತು ಸೆಪ್ಟೆಂಬರ್ 10, 2021 ರವರೆಗೆ ಮುಂದುವರಿಯುತ್ತದೆ. ಭಾರತೀಯ ನೌಕಾಪಡೆಯ ಟಾಸ್ಕ್ ಗ್ರೂಪ್ INS ಶಿವಾಲಿಕ್ ಮತ್ತು INS ಕಡ್ಮಟ್ ಅನ್ನು ಒಳಗೊಂಡಿದೆ. 4 is the right answer. ಯಾವ ಸಂಸ್ಥೆಯು ಇತ್ತೀಚೆಗೆ 2 ದಿನಗಳ ಲೂನಾರ್ ಸೈನ್ಸ್ ವರ್ಕ್ಶಾಪ್ 2021 ಅನ್ನು ಪ್ರಾರಂಭಿಸಿತು? ಇಸ್ರೋ. ಚಂದ್ರನ ಕಕ್ಷೆಯ ಸುತ್ತ ಚಂದ್ರಯಾನ 2 ಬಾಹ್ಯಾಕಾಶ ನೌಕೆಯ 2 ವರ್ಷಗಳ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಿದ ನೆನಪಿಗಾಗಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ 2 ದಿನಗಳ ಚಂದ್ರ ವಿಜ್ಞಾನ ಕಾರ್ಯಾಗಾರ 2021 ಅನ್ನು ಆರಂಭಿಸಿತು. ಚಂದ್ರಯಾನ 2 ಚಂದ್ರನ ಸುತ್ತ 9000ಕ್ಕೂ ಹೆಚ್ಚು ಕಕ್ಷೆಗಳನ್ನು ಪೂರ್ಣಗೊಳಿಸಿದೆ. ಚಂದ್ರಯಾನ 2 ನಲ್ಲಿರುವ ಇಮೇಜಿಂಗ್ ಮತ್ತು ವೈಜ್ಞಾನಿಕ ಉಪಕರಣಗಳು ಅಗತ್ಯವಿರುವ ಡೇಟಾವನ್ನು ಪ್ರಸಾರ ಮಾಡುತ್ತಿವೆ. ಇಸ್ರೋ ಅಧ್ಯಕ್ಷರು ಚಂದ್ರಯಾನ 2 ದತ್ತಾಂಶವನ್ನು ಆಧರಿಸಿ ದಾಖಲೆಗಳನ್ನು ಬಿಡುಗಡೆ ಮಾಡಿದರು. ಜೊತೆಗೆ ಬಾಹ್ಯಾಕಾಶ ನೌಕೆಯ ಆರ್ಬಿಟರ್ ಪೇಲೋಡ್ಗಳ ದತ್ತಾಂಶವನ್ನು ಬಿಡುಗಡೆ ಮಾಡಿದರು. 2 is the right answer. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಥವಾ ಭಾರತದ ರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆ ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಇದು ಬಾಹ್ಯಾಕಾಶ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದನ್ನು ಭಾರತದ ಪ್ರಧಾನಮಂತ್ರಿಗಳು ನೇರವಾಗಿ ನೋಡಿಕೊಳ್ಳುತ್ತಾರೆ. ಆದರೆ ಇಸ್ರೋದ ಅಧ್ಯಕ್ಷರು ಇದರ ಕಾರ್ಯನಿರ್ವಾಹಕರಾಗಿ ಕಾರ್ಯನಿರ್ವಹಿಸುತ್ತಾರೆ.
ಇಸ್ರೋದ ಸ್ಥಾಪಕರು ವಿಕ್ರಮ್ ಸಾರಾಭಾಯಿ. ಸ್ಥಾಪನೆ 15 ಆಗಸ್ಟ್ 1969. ಪ್ರಧಾನ ಕಚೇರಿ ಬೆಂಗಳೂರು. ಇಸ್ರೋದ ನಿರ್ವಾಹಕರು ಕೆ ಶಿವನ್. ಇದರ ಅಂಗಸಂಸ್ಥೆ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ. ಇಸ್ರೋದ ನಿರ್ದೇಶಕ ಕೆ ಶಿವನ್. ಯಾವ ಭಾರತೀಯ ಬಾಲಿವುಡ್ ವ್ಯಕ್ತಿತ್ವವು ಬ್ಯಾಕ್ ಟು ದ ರೂಟ್ಸ್ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದೆ? ತಮನ್ನಾ ಭಾಟಿಯಾ. ನಟಿ ತಮನ್ನಾ ಭಾಟಿಯಾ ಅವರು ಬ್ಯಾಕ್ ಟು ದಿ ರೂಟ್ಸ್ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಸೆಲೆಬ್ರಿಟಿ ಲೈಫ್ ಸ್ಟೈಲ್ ತರಬೇತುದಾರ ಲ್ಯೂಕ್ ಕೌಟಿನೋ ಅವರೊಂದಿಗೆ ಅವರು ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಸ್ತಕವು ತೀವ್ರವಾದ ಸಂಶೋಧನೆಯನ್ನು ಆಧರಿಸಿದೆ ಮತ್ತು ಭಾರತದ ಪ್ರಾಚೀನ ಆರೋಗ್ಯ ಮತ್ತು ಆರೋಗ್ಯದ ರಹಸ್ಯಗಳನ್ನು ಉಲ್ಲೇಖಿಸಿದೆ. 1 is the right answer. ಆಹಾರ ಸಂಸ್ಕರಣಾ ವಾರ ಫುಡ್ ಪ್ರೊಸೆಸಿಂಗ್ ವೀಕ್ ಅನ್ನು ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವಾಲಯವು ಸೆಪ್ಟೆಂಬರ್ 6ರಿಂದ 12, 2021 ಆಚರಿಸುತ್ತಿದೆ. ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ರಾಜ್ಯ ಸಚಿವರನ್ನ ಹೆಸರಿಸಿ. ಪ್ರಹ್ಲಾದ್ ಸಿಂಗ್ ಪಟೇಲ್. ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯವು ಭಾರತದ ಸ್ವಾತಂತ್ರ್ಯದ 75 ವರ್ಷಗಳ ಸ್ಮರಣಾರ್ಥವಾಗಿ ಆಜಾದಿ ಕಾ ಅಮೃತ್ ಮಹೋತ್ಸವ ಆಚರಣೆಯ ಭಾಗವಾಗಿ ಸೆಪ್ಟೆಂಬರ್ 6ರಿಂದ 12 ಆಹಾರ ಸಂಸ್ಕರಣಾ ವಾರವನ್ನು ಆಚರಿಸುತ್ತಿದೆ. ಸಚಿವಾಲಯವು ಒಂದು ವಾರದ ಆಚರಣೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ. ಪಶುಪತಿ ಕುಮಾರ್ ಪರಸ್ ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವ. ಪ್ರಹ್ಲಾದ್ ಸಿಂಗ್ ಪಟೇಲ್ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ರಾಜ್ಯ ಸಚಿವ. 3 is the right answer. ನೀಲಿ ಆಕಾಶಕ್ಕಾಗಿ ಅಂತಾರಾಷ್ಟ್ರೀಯ ಶುದ್ಧ ಗಾಳಿಯ ದಿನ ಇಂಟರ್ನ್ಯಾಷನಲ್ ಡೇ ಆಫ್ ಕ್ಲೀನ್ ಏರ್ ಫಾರ್ ಬ್ಲೂ ಸ್ಕೈಸ್ ಜಾಗತಿಕವಾಗಿ ಯಾವ ದಿನ ನಡೆಯುತ್ತದೆ? ಸೆಪ್ಟೆಂಬರ್ 7. ಗಾಳಿಯ ಗುಣಮಟ್ಟವನ್ನು ಸುಧಾರಿಸಲು ಕ್ರಮಗಳನ್ನು ಉತ್ತೇಜಿಸಲು ಮತ್ತು ಸುಲಭಗೊಳಿಸಲು ಸೆಪ್ಟೆಂಬರ್ 7ರಂದು ಜಾಗತಿಕವಾಗಿ ನೀಲಿ ಆಕಾಶಕ್ಕಾಗಿ ಅಂತಾರಾಷ್ಟ್ರೀಯ ಶುದ್ಧ ಗಾಳಿಯ ದಿನವನ್ನು ಆಚರಿಸಲಾಗುತ್ತದೆ. ನೀಲಿ ಆಕಾಶಕ್ಕಾಗಿ ಅಂತಾರಾಷ್ಟ್ರೀಯ ಶುದ್ಧ ಗಾಳಿಯ ದಿನದ ಉದ್ಘಾಟನಾ ಆವೃತ್ತಿಯನ್ನು 2020ರಲ್ಲಿ ನಡೆಸಲಾಯಿತು. ಇದು ಯುಎನ್ ಮಾನ್ಯತೆ ಪಡೆದ ದಿನವಾಗಿದ್ದು, ಆರೋಗ್ಯ, ಉತ್ಪಾದಕತೆ, ಆರ್ಥಿಕತೆ ಮತ್ತು ಪರಿಸರಕ್ಕೆ ಶುದ್ಧ ಗಾಳಿಯು ಮುಖ್ಯ ಎಂದು ಎಲ್ಲಾ ಹಂತಗಳಲ್ಲಿ ವ್ಯಕ್ತಿ, ಸಮುದಾಯ, ಕಾರ್ಪೊರೇಟ್ ಮತ್ತು ಸರ್ಕಾರ ಸಾರ್ವಜನಿಕ ಜಾಗೃತಿ ಮೂಡಿಸುವ ಗುರಿಯನ್ನು ಹೊಂದಿದೆ. 2021 ನೀಲಿ ಆಕಾಶಕ್ಕಾಗಿ ಅಂತಾರಾಷ್ಟ್ರೀಯ ಶುದ್ಧ ಗಾಳಿಯ ದಿನದ ಥೀಮ್ ಆರೋಗ್ಯಕರ ಗಾಳಿ, ಆರೋಗ್ಯಕರ ಗ್ರಹ, ಹೆಲ್ದಿ ಏರ್, ಹೆಲ್ದಿ ಪ್ಲಾನೆಟ್. ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ತನ್ನ 74ನೇ ಅಧಿವೇಶನದಲ್ಲಿ 2019 ಡಿಸೆಂಬರ್ 19ರಂದು ನೀಲಿ ಆಕಾಶಕ್ಕಾಗಿ ಅಂತಾರಾಷ್ಟ್ರೀಯ ಶುದ್ಧ ಗಾಳಿಯ ದಿನವನ್ನು ನಡೆಸುವ ನಿರ್ಣಯವನ್ನು ಅಂಗೀಕರಿಸಿತು. 4 is the right answer. ಇತ್ತೀಚೆಗೆ ಸುದ್ದಿಯಲ್ಲಿರುವ ಐಎನ್ಎಸ್ ಹಂಸ ಭಾರತೀಯ ನೌಕಾ ವಿಮಾನ ನಿಲ್ದಾಣವು ಯಾವ ರಾಜ್ಯದಲ್ಲಿದೆ? ಗೋವಾ. ಐಎನ್ಎಸ್ ಹಂಸವು ಭಾರತೀಯ ನೌಕಾ ವಾಯು ನಿಲ್ದಾಣವಾಗಿದ್ದು ಅದು ಗೋವಾ ರಾಜ್ಯದಲ್ಲಿದೆ. ಭಾರತದ ರಾಷ್ಟ್ರಪತಿಗಳು ಮತ್ತು ಭಾರತೀಯ ಸಶಸ್ತ್ರ ಪಡೆಗಳ ಸುಪ್ರೀಂ ಕಮಾಂಡರ್ ಆದ ರಾಮನಾಥ್ ಕೋವಿಂದ್ ಗೋವಾದ ಐಎನ್ಎಸ್ ಹಂಸದಲ್ಲಿ ಭಾರತೀಯ ನೌಕಾ ವಿಮಾನಯಾನಕ್ಕೆ ರಾಷ್ಟ್ರಪತಿ ಬಣ್ಣವನ್ನು ನೀಡಿದರು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಕೂಡ ಐಎನ್ಎಸ್ ಹಂಸದ ವಜ್ರ ಮಹೋತ್ಸವ ಆಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ಮೊದಲ ಸಮುದ್ರ ಭೂ ವಿಮಾನವನ್ನು 1951ರಲ್ಲಿ ಸ್ವಾಧೀನಪಡಿಸಿಕೊಳ್ಳಲಾಯಿತು ಮತ್ತು ಐಎನ್ಎಸ್ ಗರುಡವನ್ನು ಕೊಚ್ಚಿಯಲ್ಲಿ 1953ರಲ್ಲಿ ನಿಯೋಜಿಸಲಾಯಿತು. ಶಾಂತಿ ಮತ್ತು ಯುದ್ಧದ ಸಮಯದಲ್ಲಿ ಮಾಡಿದ ಸೇವೆಯನ್ನು ಗುರುತಿಸಲು ಅಧ್ಯಕ್ಷರ ಬಣ್ಣವನ್ನು ಪ್ರಸ್ತುತಪಡಿಸಲಾಗುತ್ತದೆ. 3 is the right answer. ಇನ್ಸ್ಪೈರ್ ಅವಾರ್ಡ್ಸ್ ಮಾನಕನ್ನು ಯಾವ ಸಚಿವಾಲಯವು ರಚಿಸಿದೆ ಅಥವಾ ನೀಡಿದೆ? ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ. ಇನ್ಸ್ಪೈರ್ ಅವಾರ್ಡ್ಸ್ ಮಾನಕ್ ರಾಷ್ಟ್ರೀಯ ಆಕಾಂಕ್ಷೆ ಮತ್ತು ಜ್ಞಾನವನ್ನು ಹೆಚ್ಚಿಸುವ ಮಿಲಿಯನ್ ಮೈಂಡ್ಸ್ ಅಗ್ಮೆಂಟಿಂಗ್ ನ್ಯಾಷನಲ್ ಆಸ್ಪಿರೇಷನ್ ಅಂಡ್ ನಾಲೆಡ್ಜ್ ರಾಷ್ಟ್ರೀಯ ಮಟ್ಟದ ಪ್ರದರ್ಶನ ಪ್ರಾಜೆಕ್ಟ್ ಸ್ಪರ್ಧೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಪ್ರಶಂಸೆಗೆ ಪಾತ್ರವಾಗಿದೆ. ಇನ್ಸ್ಪೈರ್ ಅವಾರ್ಡ್ಸ್ ಮಾನಕ್ ಯೋಜನೆಯನ್ನು 6ರಿಂದ 10ನೇ ತರಗತಿಯ 10ರಿಂದ 15 ವರ್ಷ ವಯಸ್ಸಿನ ವಿದ್ಯಾರ್ಥಿಗಳನ್ನು ಭವಿಷ್ಯದ ಆವಿಷ್ಕಾರಕರನ್ನಾಗಿಸಲು ಪ್ರೇರೇಪಿಸಲು ಆರಂಭಿಸಲಾಗಿದೆ. 2 is the right answer. ಭಾರತದ ಮೊದಲ ಉಪಗ್ರಹ ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿ ಟ್ರ್ಯಾಕಿಂಗ್ ಹಡಗಿನ ಹೆಸರೇನು? ಧ್ರುವ. ಭಾರತದ ಮೊದಲ ಉಪಗ್ರಹ ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿ ಟ್ರ್ಯಾಕಿಂಗ್ ಹಡಗು ಧ್ರುವ ವಿಶಾಖಪಟ್ಟಣದಿಂದ ಕಾರ್ಯಾರಂಭ ಮಾಡಲಿದೆ. ಈ ಹಡಗನ್ನು ಹಿಂದೂಸ್ತಾನ್ ಶಿಪ್ ಯಾರ್ಡ್ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO
ಮತ್ತು ರಾಷ್ಟ್ರೀಯ ತಾಂತ್ರಿಕ ಸಂಶೋಧನಾ ಸಂಸ್ಥೆ NTRO ಸಹಯೋಗದಲ್ಲಿ ನಿರ್ಮಿಸಿದೆ. ಶತ್ರು ಜಲಾಂತರ್ಗಾಮಿ ನೌಕೆಗಳ ಸಂಶೋಧನೆ ಮತ್ತು ಪತ್ತೆಗಾಗಿ INS ಧ್ರುವ್ ಸಾಗರ ನಕ್ಷೆ ಮಾಡುತ್ತದೆ. ಈ ಪರಮಾಣು ಕ್ಷಿಪಣಿ ಟ್ರ್ಯಾಕಿಂಗ್ ಹಡಗನ್ನು ಭಾರತೀಯ ನೌಕಾಪಡೆಯು ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ SFC ನೊಂದಿಗೆ ನಿರ್ವಹಿಸುತ್ತದೆ. 2 is the right answer. ಭಾರತೀಯ ಮಹಿಳಾ ಹಾಕಿ ಆಟಗಾರ್ತಿ ರಾಣಿ ರಾಂಪಾಲ್ ಮತ್ತು ಕ್ರಿಕೆಟಿಗ ಸ್ಮೃತಿ ಮಂಧಾನಾ ಅವರನ್ನು ಯಾವ ಬ್ಯಾಂಕಿನ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಕ ಮಾಡಲಾಗಿದೆ? ಈಕ್ವಿಟಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಈಕ್ವಿಟಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ESFB ಭಾರತೀಯ ಮಹಿಳಾ ಹಾಕಿ ಆಟಗಾರ್ತಿ ರಾಣಿ ರಾಂಪಾಲ್ ಮತ್ತು ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಸ್ಮೃತಿ ಮಂಧನಾ ಅವರನ್ನು ಕಂಪನಿಯ ಬ್ರಾಂಡ್ ಅಂಬಾಸಿಡರ್ಗಳಾಗಿ ನೇಮಿಸಿಕೊಂಡಿವೆ. ಸೆಪ್ಟೆಂಬರ್ 5, 2021ರಂದು ESFBಯ 5ನೇ ವಾರ್ಷಿಕೋತ್ಸವದ ಸಮಯದಲ್ಲಿ ಈ ಘೋಷಣೆಯನ್ನು ಮಾಡಲಾಯಿತು. 2 is the right answer. ಯಾವ ರಾಜ್ಯವು ಇಂಡಸ್ಟ್ರಿಯಲ್ ಅದಾಲತ್ಗಳನ್ನು ಕೈಗಾರಿಕಾ ನ್ಯಾಯಾಲಯಗಳು ಪುನಃ ಪರಿಚಯಿಸಲು ಯೋಜಿಸಿದೆ? ಕರ್ನಾಟಕ. ಕರ್ನಾಟಕ ಸರ್ಕಾರವು ಸೆಪ್ಟೆಂಬರ್ 2021ರಿಂದ ಕೈಗಾರಿಕಾ ಅದಾಲತ್ಗಳನ್ನು ಅಂದರೆ ಕೈಗಾರಿಕಾ ನ್ಯಾಯಾಲಯಗಳನ್ನು ಪುನಃ ಪರಿಚಯಿಸಲು ಯೋಜಿಸಿದೆ. ಇದು ಉದ್ಯಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಸ್ಥಳದಲ್ಲೇ ಪರಿಹರಿಸಲು ಮತ್ತು ದೀರ್ಘಾವಧಿಯ ಬಾಕಿ ಇರುವ ಮನವಿಗಳನ್ನು ಪಡೆಯಲು ವೇದಿಕೆಯಾಗಿ ಕಾರ್ಯನಿರ್ವಹಿಸುವ ಗುರಿಯನ್ನು ಹೊಂದಿದೆ. ಈ ಹಿಂದೆ 2008 ಮತ್ತು 2013ರ ನಡುವೆ ರಾಜ್ಯವು ಕೈಗಾರಿಕಾ ನ್ಯಾಯಾಲಯಗಳ ವ್ಯವಸ್ಥೆಯನ್ನು ಹೊಂದಿತ್ತು. 3 is the right answer. ಇತ್ತೀಚೆಗೆ ಸುದ್ದಿಯಲ್ಲಿರುವ ಪಂಜಶೀರ್ ವ್ಯಾಲಿ ಯಾವ ದೇಶದಲ್ಲಿದೆ? ಆಫ್ಘಾನಿಸ್ತಾನ. ಆಫ್ಘಾನಿಸ್ತಾನದ ಪಂಜಶೀರ್ ಕಣಿವೆಯಲ್ಲಿ ತಾಲಿಬಾನ್ ಪಡೆಗಳ ವಿರುದ್ಧ ನ್ಯಾಷನಲ್ ರೆಸಿಸ್ಟೆನ್ಸ್ ಫ್ರಂಟ್ NRF ತೀವ್ರ ಪ್ರತಿರೋಧವನ್ನು ಪ್ರದರ್ಶಿಸುತ್ತಿದೆ. NRF ಕದನ ವಿರಾಮಕ್ಕೆ ಕರೆ ನೀಡಿದೆ ಮತ್ತು ಪಂಜಶೀರ್ನಲ್ಲಿ ತಾಲಿಬಾನ್ ತನ್ನ ಸೇನಾ ಕಾರ್ಯಾಚರಣೆಯನ್ನು ನಿಲ್ಲಿಸುವಂತೆ ಪ್ರಸ್ತಾಪಿಸಿದೆ. ರಾಜಧಾನಿ ಸೇರಿದಂತೆ ಆಫ್ಘಾನಿಸ್ತಾನದ ಪ್ರಮುಖ ಭಾಗಗಳನ್ನು ತಾಲಿಬಾನ್ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದರೂ ಪಂಜಶೀರ್ ಕಣಿವೆಯನ್ನು ತಾಲಿಬಾನ್ಗಳು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡಿಲ್ಲ. 4 is the right answer. ಇತ್ತೀಚೆಗೆ ಸುದ್ದಿಯಲ್ಲಿರುವ ಕಸಾಯಿ ನದಿ ಯಾವ ದೇಶದಲ್ಲಿದೆ? ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಕಸಾಯಿ ನದಿ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯದಲ್ಲಿದೆ. ಕಸಾಯಿ ನದಿ ಇತ್ತೀಚೆಗೆ ಕೆಂಪು ಬಣ್ಣಕ್ಕೆ ತಿರುಗಿದ್ದರಿಂದ ಇದು ಸುದ್ದಿಯಲ್ಲಿ ಇತ್ತು. ಹಿಪ್ಪೋಗಳು ಮತ್ತು ಸತ್ತ ಮೀನುಗಳ ದೇಹಗಳು ನದಿಯಲ್ಲಿ ತೇಲುತ್ತಿರುವುದು ಕಂಡುಬಂದಿದೆ. ಮಾಲಿನ್ಯವನ್ನು ಮೊದಲು ಕಸಾಯಿ ನದಿಯ ಉಪನದಿಯಲ್ಲಿ ಪತ್ತೆ ಮಾಡಲಾಯಿತು. ಕಸಾಯಿ ಕಾಂಗೋ ನದಿಯ ಉಪನದಿಯಾಗಿದೆ. ನದಿಯ ಸುತ್ತಮುತ್ತಲಿನ 3 ಗಣಿಗಾರಿಕೆ ಕೇಂದ್ರಗಳಲ್ಲಿನ ಪ್ರಮುಖ ಸೋರಿಕೆಯಿಂದ ಮಾಲಿನ್ಯ ಉಂಟಾಗುತ್ತಿದೆ. ಅಂತರ್ಜಲ ಶಾಶ್ವತ ಕಲುಷಿತಗೊಳ್ಳುವ ಸಾಧ್ಯತೆಯನ್ನು ಸಂಶೋಧಕರು ಹೇಳುತ್ತಾರೆ. 1 is the right answer. ಹೊಸ ಕ್ಲೈಮೇಟ್ ಫೈನಾನ್ಸ್ ಲೀಡರ್ಶಿಪ್ ಇನಿಷಿಯೇಟಿವ್ CFLI ಭಾರತ ಪಾಲುದಾರಿಕೆಯನ್ನು ಯಾವ ದೇಶದೊಂದಿಗೆ ಸಹಿ ಮಾಡಲಾಗಿದೆ? UK. 11ನೇ ಭಾರತ UK ಆರ್ಥಿಕ ಮತ್ತು ಹಣಕಾಸು ಸಂವಾದದಲ್ಲಿ EFD ಭಾರತೀಯ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು UK ಚಾನ್ಸಲರ್ ರಿಷಿ ಸುನಕ್ ವಾಸ್ತವಿಕವಾಗಿ ಭೇಟಿಯಾದರು. ಅವರು ಹಸಿರು ಯೋಜನೆಗಳು ಮತ್ತು ನವೀಕರಿಸಬಹುದಾದ ಇಂಧನಗಳಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಹೂಡಿಕೆಯ $1.2 ಬಿಲಿಯನ್ ಪ್ಯಾಕೇಜ್ಗೆ ಸಹಿ ಹಾಕಿದರು. ಖಾಸಗಿ ಬಂಡವಾಳವನ್ನು ಭಾರತದಲ್ಲಿ ಸುಸ್ಥಿರ ಮೂಲಸೌಕರ್ಯಕ್ಕೆ ಸಜ್ಜುಗೊಳಿಸಲು ಹೊಸ ಹವಾಮಾನ ಹಣಕಾಸು ನಾಯಕತ್ವ ಉಪಕ್ರಮ CFLIಗೆ ಭಾರತ ಪಾಲುದಾರಿಕೆಯನ್ನು ಮಾಡಿಕೊಂಡಿದೆ. 3 is the right answer. ವಿಶ್ವದ ಅತಿದೊಡ್ಡ ಬಾಕ್ಸೈಟ್ ರಫ್ತುದಾರ ರಾಷ್ಟ್ರವು ಇತ್ತೀಚೆಗೆ ಮಿಲಿಟರಿ ದಂಗೆಯನ್ನು ಕಂಡಿದೆ. ಆ ರಾಷ್ಟ್ರ ಯಾವುದು? ಗಿನಿ. ಗಿನಿಯ ಪಶ್ಚಿಮ ಆಫ್ರಿಕಾದ ರಾಷ್ಟ್ರವು ಬಾಕ್ಸೈಟ್ನ ಪ್ರಮುಖ ಜಾಗತಿಕ ಪೂರೈಕೆದಾರ. ಇದು ಅಲ್ಯೂಮಿನಿಯಂ ಮತ್ತು ಕಬ್ಬಿಣದ ಅದಿರು ತಯಾರಿಕೆಗೆ ನಿರ್ಣಾಯಕವಾಗಿದೆ. ಗಿನಿ 2020ರಲ್ಲಿ 82.4 ಮಿಲಿಯನ್ ಟನ್ ಬಾಕ್ಸೈಟ್ ರಫ್ತು ಮಾಡಿದೆ. ಇದು ವಿಶ್ವದ ಅತಿದೊಡ್ಡ ರಫ್ತುದಾರನಾಗಿದೆ. ಅಲ್ಯೂಮಿನಿಯಂವನ್ನು ತಯಾರಿಸಲು ಬಹುತೇಕ ಎಲ್ಲ ಬಾಕ್ಸೈಟ್ ಅನ್ನು ಬಳಸಲಾಗುತ್ತದೆ. ಇದನ್ನು ಪ್ರಾಥಮಿಕವಾಗಿ ಅಲ್ಯೂಮಿನಿಯಂ ತಯಾರಿಸಲು ಬಳಸಲಾಗುತ್ತದೆ. ಗಿನಿಯಾದಲ್ಲಿ ಮಿಲಿಟರಿ ದಂಗೆಯ ನಂತರ ಪೂರೈಕೆ ಸರಪಳಿಗೆ ಹಾನಿಯಾಗುವ ಬೆದರಿಕೆಯ ನಂತರ 10 ವರ್ಷಗಳಲ್ಲಿ ಅಲ್ಯೂಮಿನಿಯಂ ಬೆಲೆಗಳು ಅತ್ಯುನ್ನತ ಮಟ್ಟಕ್ಕೆ ಏರಿತು. 2 is the right answer. ಪ್ರಶ್ನೆ 1. ಭಾರತೀಯ ಸಶಸ್ತ್ರ ಪಡೆಗಳ ಸುಪ್ರೀಂ ಕಮಾಂಡರ್ ಯಾರು? ಭಾರತೀಯ ಸಶಸ್ತ್ರ ಪಡೆಗಳ ಸುಪ್ರೀಂ ಕಮಾಂಡರ್ ಯಾರು? ಇಸ್ರೋ ಸ್ಥಾಪಕ ಯಾರು? ಇಸ್ರೋದ ಸ್ಥಾಪಕ ಯಾರು? ಈ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ಎಂಬಂತ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.
ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.